ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಇಲ್ಲಿ ತನಕ ಸುಮಾರು ವಿಡಿಯೋಸ್ಗಳನ್ನ ನೋಡ್ತಾ ಬಂದಿದ್ದೀರಾ. ಇವತ್ತು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಮಾಹಿತಿನ ನೀಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನೋಡಿ, ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರ್ತದೆ. ಏನಪ್ಪ ಕನ್ಫ್ಯೂಷನ್ ಅಂತಂದರೆ, ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು, ಅಟಾನಮಸ್ ಕಾಲೇಜ್ ತಗೋಬೇಕಾ, VTU ತಗೋಬೇಕಾ, ಅಥವಾ ಎರಡೇ ಅಟಾನಮಸ್ VTU ಎರಡೇ ಇರೋದು. ನಿಮಗೆ ಯಾವ್ದು ಸೆಲೆಕ್ಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ ನಿಮಗೆ. ನೋಡಿ, ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ, ಯಾವುದೇ ಕಾಲೇಜ್ ತಗೊಂಡ್ರು, ಯಾವುದೇ ಕಾಲೇಜ್ ಸೆಲೆಕ್ಟ್ ಮಾಡಿದ್ರು ನೀವು ಓದಲೇಬೇಕು. ಅದೊಂದು ನೆನ್ಪಿಟ್ಕೊಡಿ. ಆ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಬಿಟ್ಟೆ. ನೋಡಿ, ಈಗ ಯಾವುದೋ RV ಕಾಲೇಜು, RV ಕಾಲೇಜ್ ಸಿಕ್ಬಿಡ್ತು ಅಂದ ತಕ್ಷಣ ಏನು ನೀವು ಪಾಸ್ ಆಗಬಲ್ಲ ಓದಿಲ್ಲ ಅಂದರೆ. ಅಥವಾ ಯಾವುದೋ ಒಂದು ಎಲ್ಲ ಚೆನ್ನಾಗಿದ್ದಾವೆ ಎಲ್ಲ ಕಾಲೇಜಿವೆ, ಯಾವುದೋ ಒಂದು ಕಾಲೇಜ್ ಸೇರ್ಕೊತೀರಿ, ಯಾವುದೋ ಒಂದು ಸಿಕ್ಬಿಡ್ತದೆ, ಅದು ಯಾಕೋ ಕಾಲೇಜ್ ಚೆನ್ನಾಗಿಲ್ಲದೆ ಕಾಲೇಜ್ ಸೇರ್ಕೊಬಿಟ್ರೆ ನೀವು ಫೇಲ್ ಆಗಿಬಿಡಲ್ಲ. ಯಾವುದೇ ಕಾಲೇಜ್ ಸೇರ್ಕೊಂಡ್ರು ನೆನ್ಪಿಟ್ಕೊಳ್ಳಿ, ನೀವು ಓದಲೇಬೇಕು. VTUನಾರ ಸೇರ್ಕೊಳ್ಳಿ, ಅಟಾನಮಸ್ ಆರ ಸೇರ್ಕೊಳ್ಳಿ. ಆದರೆ ನೋಡಿ, ಅಟಾನಮಸ್ ಕಾಲೇಜಲ್ಲಿ, ಅಟಾನಮಸ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಅವಾಗ. ನೋಡಿ, ಅಟಾನಮಸ್ಸಲ್ಲಿ ಏನಪ್ಪ ಅಂತಂದರೆ, ಕ್ವಶನ್ ಪೇಪರು ಯಾರು ನಿಮ್ಗೆ ತಗೋತಾ ಇರ್ತಾರೆ ಹೆಚ್ಚು ಕಡಿಮೆ ಅವರೇ ಸೆಲೆಕ್ಟ್ ಮಾಡ್ತಾರೆ, ಅವರೇ ವ್ಯಾಲ್ಯೂ ಮಾಡ್ತಾರೆ, ರಿಸಲ್ಟು ಅವರೇ ಕೊಡ್ತಾರೆ. ಅಟಾನಮಸ್ಸಲ್ಲಿ ಅವರೇ ವ್ಯಾಲ್ಯೂ ಅವರೇ ಪೇಪರ್ ಸೆಟ್ಟರ್ಸು. ನಿಮ್ಗೆ ಯಾರು ಪಾಠ ಮಾಡಿರ್ತಾರೆ ಅವರೇ ಪೇಪರ್ ಸೆಟ್ಟರು, ಯಾರು ಪಾಠ ತೊಗೊಂಡಿರ್ತಾರೆ ಅವರೇ ವ್ಯಾಲ್ಯೂ ಮಾಡ್ತಾರೆ. ಯೂಶಲಿ ರಿಸಲ್ಟು ಅವರೇ ಕೊಡ್ತಾರೆ. ಅದರಿಂದ ಇದು ಅಟಾನಮಸ್ ಕಾಲೇಜಲ್ಲಿ ಇದು ಪ್ರೊಸೀಜರ್. VTUನಲ್ಲಿ ಏನಪ್ಪ ಅಂತಂದರೆ, ಯಾರೋ ಪೇಪರ್ ಸೆಟ್ ಮಾಡ್ಬೋದು, ನಿಮ್ಮ ಪಾಠ ತಗೊಂಡಿರೋರೇ ಸೆಟ್ ಮಾಡ್ಬೇಕಂತ ಏನಿಲ್ಲ. ಎಷ್ಟೊಂದು ಕಾಲೇಜ್ ಇದೆ VTUನಲ್ಲಿ, ಎಷ್ಟೋ ಕಾಲೇಜ್ ಬರ್ತವೆ. ಅಟಾನಮಸ್ಸಲ್ಲಿ ಅದೊಂದೇ ಕಾಲೇಜು, ನೀವು ಯಾವ ಕಾಲೇಜ್ ಸೇರ್ಕೊತೀರೋ ಅದೊಂದೇ ಕಾಲೇಜು. VTU ಬಂದಾಗ ಸುಮಾರು ಕಾಲೇಜಸ್ ಇರೋದ್ರಿಂದ ಕ್ವಶನ್ ಪೇಪರ್ ಯಾರೋ ಸೆಟ್ ಮಾಡ್ತಾರೆ, ಆಮೇಲೆ ವ್ಯಾಲ್ಯೂಯೇಷನ್ ಯಾರೋ ಮಾಡ್ತಾರೆ, ಆಯಿತಾ. ಅದರಿಂದ ನಿಮಗೆ ಏನಾದರೂ ಅಟಾನಮಸ್ಸಲ್ಲಿ ಸೀಟ್ ಸಿಕ್ಕಿದ್ರೆ ನೀವು ಅಟಾನಮಸ್ಗೆ ಸೇರ್ಕೋಬೋದು, ಸುಲಭ ಆಗುತ್ತೆ ನಿಮಗೆ. VTUಗಿಂತ ಸುಲಭ ಆಗುತ್ತೆ. ಸರ್, ಅಟಾನಮಸ್ ಸಿಕ್ಕಲಿಲ್ಲ, VTU ಸೇರ್ಕೊಬಿಟ್ಟೆ ಅಂದ ತಕ್ಷಣ ಏನು ಹೆದರ್ಕೋಬೇಕಾಗಿಲ್ಲ. ಚೆನ್ನಾಗಿ ಓದಿದ್ರೆ VTUನಲ್ಲೂ ಒಳ್ಳೆ ಸ್ಕೋರ್ ಮಾಡ್ಬೋದು, ಆಯಿತಾ. ಆಮೇಲೆ ಏನು ಅಟಾನಮಸ್ ಎಲ್ಲರಿಗೂ ಸಿಕ್ಬಿಡಲ್ಲ. ಅಟಾನಮಸ್ಸಲ್ಲಿ ಫ್ರೀ ಸೀಟ್ ತಗೋಬೇಕು ಅಂತಂದರೆ ಒಳ್ಳೆ ಟಾಪ್ ರ್ಯಾಂಕ್ ಇರಬೇಕು, 50 ರ್ಯಾಂಕ್ ಒಳಗಿರಬೇಕು ಜನರಲ್ ಮೆರಿಟ್ ಆದರೆ. ಕ್ಯಾಟಗರಿ ಆದರೆ ಒಂದು 100, 150, 200 ಆ ಥರ ಹೋಗುತ್ತೆ. ಬಟ್ ಒಳ್ಳೆ ರ್ಯಾಂಕ್ ಇದ್ದರೆ ಮಾತ್ರ ಅಟಾನಮಸ್ ಕಾಲೇಜ್ ಸಿಗೋದು. ಸ್ವಲ್ಪ ರ್ಯಾಂಕ್ ಜಾಸ್ತಿ ಹೊಟ್ಟೋಗ್ಬಿಟ್ಟಿದ್ರೆ ಅಟಾನಮಸ್ ಸಿಗೋದು ಕಷ್ಟ ಆಗುತ್ತೆ. ಸಿಗಲಿಲ್ಲ ಅಂದರೆ ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ನೀವು ಯಾವುದೇ ಕಾಲೇಜ್ ಸೇರ್ಕೊಂಡ್ರು ನೆನ್ಪಿಟ್ಕೊಳ್ಳಿ, ಓದಲೇಬೇಕು. ಅಟಾನಮಸ್ ಸೇರ್ಬಿಟ್ಟೆ ಅಂದ ತಕ್ಷಣ ಏನು ಓದಿಲ್ಲ ಅಂತಂದರೆ ಒಳ್ಳೆ ಮಾರ್ಕ್ಸ್ ತಗೊಳಕ್ಕಾಗಲ್ಲ, ಓದಲೇಬೇಕು. ಯಾವುದೇ ಕಾಲೇಜ್ ಸೇರಿದ್ರು ಓದಲೇಬೇಕು. ಅದರಿಂದ ಅಟಾನಮಸ್ ಸೀಟ್ ಸಿಕ್ಕಿದ್ರೆ ಅಟಾನಮಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೇರ್ಕೊಳ್ಳಿ. ಅಟಾನಮಸ್ ಸಿಕ್ಕಿದ್ರೂ ನೀವು VTU ಸೇರೋದೇನು ಬೇಕಾಗಿಲ್ಲ. ಅಟಾನಮಸ್ಸಲ್ಲಿ ಅಡ್ವಾಂಟೇಜ್ಗಳು ಜಾಸ್ತಿ ಇರ್ತವೆ. ಅದರಿಂದ ಅಟಾನಮಸ್ ಸೀಟ್ ಸಿಕ್ಕಿದ್ರೆ ಅಟಾನಮಸ್ಗೆ ಸೇರ್ಕೊಳ್ಳಿ. ಸೀಟ್ ಸಿಕ್ಕಿಲ್ಲ ಅಂತಂದರೆ ಏನು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ, ಏನೂ ಇಲ್ಲ. ಆರಾಮಾಗಿ VTUನೇ ಸೇರ್ಕೊಳ್ಳಿ. ಚೆನ್ನಾಗಿ ಓದಿದ್ರೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ, ಸರಿನಾ. ನೋಡಿ, ಆಮೇಲೆ CETನಲ್ಲಿ ರ್ಯಾಂಕ್ ಹೆಂಗೆ ಕೊಡ್ತಾರೆ ನೋಡಿ, ಅದು ಸುಮಾರು ಜನ ಕನ್ಫ್ಯೂಷನು. CETನಲ್ಲಿ ರ್ಯಾಂಕ್ ಹೆಂಗೆ ಬರುತ್ತೆ ಅಂತಲೂ ಗೊತ್ತಿರ್ತದೆ. ಬಟ್ ನಿಮಗೆ ಒಂದು ಕ್ಲಾರಿಫಿಕೇಶನ್ ಮಾಡಿಬಿಡ್ತೀನಿ ನೋಡಿ. CETನಲ್ಲಿ ರ್ಯಾಂಕ್ ಕೊಡೋದು ಹೆಂಗಪ್ಪ ಅಂತಂದರೆ, ನಿಮಗೆ 5th ಸೆಮ್ 6th ಸೆಮ್ 2 ಮಾರ್ಕ್ಸ್ ತಗೋತಾರೆ, ಅದರದ್ದು ಆ್ಯಾವ್ರೇಜ್ ಮಾಡ್ತಾರೆ. ಮತ್ತು CETನಲ್ಲಿ ಏನು ತೊಗೊಂಡಿರ್ತೀರ ಅದರದ್ದು 50% ತಗೋತಾರೆ. ನೀವು ಇದರಲ್ಲಿ ಏನು 5th ಸೆಮ್ 6th ಸೆಮ್ಮಲ್ಲಿ ಏನು ಮಾರ್ಕ್ಸ್ ತಗೊಂಡಿರ್ತೀರ ಅದರದ್ದು 50% ತಗೋತಾರೆ. CETನಲ್ಲಿ ಏನು ಮಾರ್ಕ್ಸ್ ತಗೋತೀರಾ ಅದರದ್ದು 50% ತಗೋತಾರೆ. ಎರಡರದ್ದು ಆ್ಯಾವ್ರೇಜ್ ಮಾಡ್ತಾರೆ. ಎರಡರದ್ದು ಆ್ಯಾವ್ರೇಜ್ ಮಾಡಿದಾಗ ನಿಮಗೆ ಪಾಯಿಂಟ್ ಒಂದು 4-5 ಡೆಸಿಮಲ್ ಬರ್ತವೆ. ಆಮೇಲೆ ರ್ಯಾಂಕ್ ಅನೌನ್ಸ್ ಮಾಡೋದು. 5th ಸೆಮ್ಮು 6th ಸೆಮ್ದು ಟೋಟಲ್ ಮಾರ್ಕ್ಸ್ ತಗೋತಾರೆ, ಅದನ್ನು 50%ಗೆ ರೆಡ್ಯೂಸ್ ಮಾಡ್ತಾರೆ.
CET-ನಲ್ಲಿ ಏನು ಮಾರ್ಕ್ಸ್ ತಗೊಂಡಿರ್ತೀರೋ ಅದನ್ನು 50%ಗೆ ರಿಡ್ಯೂಸ್ ಮಾಡ್ತಾರೆ. ಈ ಎರಡರದ್ದು ಆ್ಯಾವ್ರೇಜ್ ತಗೊಂಡು ಆಮೇಲೆ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ. ಆಯಿತಾ? ನೋಡಿ, ಇದು ರ್ಯಾಂಕ್ ಅನೌನ್ಸ್ ಮಾಡೋ ಪ್ರೊಸೀಜರ್. ನೋಡಿ, ನಿಮಗೆ ಇದಿಷ್ಟು ಹೇಳ್ತಾ ಯಾವ ಕಾಲೇಜ್ ಸೆಲೆಕ್ಟ್ ಮಾಡಬೇಕು, ಅಟಾನಮಸ್ಸು ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಅಟಾನಮಸ್ ಸೇರಬೇಕು, VTU ಸೇರಬೇಕು, ಕನ್ಫ್ಯೂಷನ್ ಇದೆ ಅಂತ. ನೀವೇನು ಮಾಡಿ ಅಂತಂದರೆ, ಅಟಾನಮಸ್ ಸೀಟ್ ಸಿಕ್ಕಿದ್ರೆ ಸೇರ್ಕೊಳ್ಳಿ, ಸಿಗಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ, VTUನೇ ಸೇರ್ಕೊಳ್ಳಿ. ಅಟಾನಮಸ್ ಸೀಟ್ ಸಿಕ್ಬಿಟ್ರೆ 100% ಜಾಯಿನ್ ಆಗಿ, ಯಾಕಂದರೆ ಅಡ್ವಾಂಟೇಜ್ ಜಾಸ್ತಿ ಇರ್ತದೆ. ಅವರೇ ಪೇಪರ್ ಸೆಟ್ ಮಾಡ್ತಾರೆ, ಅವರೇ ವ್ಯಾಲ್ಯೂ ಮಾಡ್ತಾರೆ, ಅವರೇ ರಿಸಲ್ಟ್ ಕೊಡ್ತಾರೆ. ಅದರಿಂದ VTU ಅಟಾನಮಸ್ ಸೀಟ್ ಸಿಕ್ಕಿದ್ರೆ ಸೇರ್ಕೊಳ್ಳಿ. ಸಿಗಲಿಲ್ಲ ಅಂತಂದರೆ ಏನು ತೊಂದರೆ ಇಲ್ಲ, VTU ಸೇರ್ಕೊಳ್ಳಿ. VTU ಸೇರ್ಕೊಂಡು ಆರಾಮಾಗಿ ಅಲ್ಲೂ ಅಷ್ಟೇ ಸ್ಕೋರ್ ಮಾಡ್ಬೋದು. ಯಾರು ಪೇಪರ್ ಸೆಟ್ ಮಾಡಲಿ ಬಿಡಿ, ನೀವು ಚೆನ್ನಾಗಿ ಓದಿದರೆ ಯಾರೇ ಸೆಟ್ ಮಾಡಿದ್ರು ಚೆನ್ನಾಗಿ ಆನ್ಸರ್ ಮಾಡ್ಬೋದು, ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ಸರಿನಾ? ನೀವು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಗೆ ಯಾವ ಕಾಲೇಜ್ ಇಷ್ಟ ಇದೆಯೋ ಅದನ್ನೇ ಸೇರ್ಕೊಳ್ಳಿ. ಯಾವುದೋ ಒಂದು ಕಾಲೇಜ್ ಇಷ್ಟ ಇರ್ತದೆ, ನೀವು ಸರ್ ಯಾವ ಕಾಲೇಜ್ ಚೆನ್ನಾಗಿದೆ, ಯಾವ ಕಾಲೇಜ್, ಎಲ್ಲ ಕಾಲೇಜ್ಗಳು ಚೆನ್ನಾಗಿದ್ದಾವೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಇಂಪಾರ್ಟೆಂಟಾಗಿ ಇದ್ರದ್ದು ಪ್ರೊಸೀಜರ್ ಹೇಳ್ಬಿಡ್ತೀನಿ. ಸೆಲೆಕ್ಷನ್ ಪ್ರಾಸೆಸ್ದು ಪ್ರೊಸೀಜರ್ ಏನಪ್ಪ ಅಂತಂದರೆ, ನೀವು ಸೀಟ್ ಸೆಲೆಕ್ಟ್ ಮಾಡುವಾಗ ಫಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ಗಳೆಲ್ಲ ರೆಡಿ ಮಾಡ್ಕೋಬೇಕು. ನಿಮಗೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ದು ಒಂದು ವಿಡಿಯೋ ಮಾಡ್ತೀನಿ ನಿಮಗೆ. ಆಮೇಲೆ ಡಾಕ್ಯುಮೆಂಟ್ಸ್ಗಳೆಲ್ಲ ರೆಡಿ ಮಾಡ್ಕೊಂಡು ಒಂದ್ಸಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫೈ ಆದಮೇಲೆ ನಿಮ್ಗೊಂದು ಸೀಕ್ರೆಟ್ ಕೋಡ್ ಕೊಡ್ತಾರೆ, ಪಾಸ್ವರ್ಡ್ ಥರ ಒಂದು ಕೋಡ್ ಕೊಡ್ತಾರೆ. ಆ ಕೋಡ್ ಕೊಟ್ಟ ಮೇಲೆ ಆಪ್ಷನ್ ಎಂಟ್ರಿ ಬರುತ್ತೆ. ಆಪ್ಷನ್ ಎಂಟ್ರಿನಲ್ಲಿ ಎಷ್ಟೊಂದು ಜನ ಮಿಸ್ಟೇಕ್ ಮಾಡ್ತಾರೆ. ಏನಪ್ಪ ಅಂತಂದರೆ, ಬರೀ ಒಂದು 2 ಕಾಲೇಜ್ ಹಾಕ್ಬಿಡ್ತಾರೆ. ಎಷ್ಟೋ 15,000 20,000 ರ್ಯಾಂಕ್ ಬಂದಿರ್ತದೆ, ಯಾವುದೋ 2 ಕಾಲೇಜ್ ಹಾಕ್ಬಿಡ್ತಾರೆ, ಅಥವಾ 5 ಕಾಲೇಜ್ ಹಾಕ್ಬಿಡ್ತಾರೆ. ನೋಡಿ, ಸೀಟ್ ಸೆಲೆಕ್ಷನ್ ಹೆಂಗಪ್ಪ ಅಂತಂದರೆ, ನೀವು ಆಪ್ಷನ್ ಎಂಟ್ರಿ ಫಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್, ಒಂದು ಸೀಕ್ರೆಟ್ ಕೋಡ್ ಕೊಡ್ತಾರೆ ಪಾಸ್ವರ್ಡ್ ಥರ. ಅದಾದಮೇಲೆ ಆಪ್ಷನ್ ಎಂಟ್ರಿ ಅಂತ ಕೇಳ್ತಾರೆ. ಆಪ್ಷನ್ ಎಂಟ್ರಿನಲ್ಲಿ ಎಷ್ಟು ಬೇಕಾದ್ರೂ ಆಪ್ಷನ್ ಕೊಡ್ಬೋದು. ನೀವು ಫಸ್ಟ್ ಆಪ್ಷನ್ ಏನೋ ಕೊಟ್ಟಿರ್ತೀರ, RV ಕಾಲೇಜ್ ಅಂತ ಕೊಟ್ಟಿರ್ತೀರ ಅಂದ್ಕೊಳ್ಳಿ. ಸೆಕೆಂಡ್ ಆಪ್ಷನ್ ಯಾವುದು, ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅದೇ ಥರ ಥರ್ಡ್ ಆಪ್ಷನ್, ಫೋರ್ತ್ ಆಪ್ಷನ್, ಫಿಫ್ತ್ ಆಪ್ಷನ್. ನಿಮಗೆ ಒಂದು 15,000 ರ್ಯಾಂಕ್ ಬಂದಿರ್ತದೆ. ನೀವೇನು ಮಾಡ್ತೀರಾ, ಸಾಕಪ್ಪ ಇಷ್ಟೇ ಕಾಲೇಜ್ ಸಿಕ್ಕಿದ್ರೆ ಇಷ್ಟೇ ಸಿಗಲಿ, ಇಲ್ಲಾಂದರೆ ಸಿಕ್ಕೋದು ಇಷ್ಟರಲ್ಲೇ ಅಂದ್ಬಿಟ್ಟು ಬರೀ 5 ಹಾಕ್ಬಿಡ್ತೀರ. ನೋಡಿ, ಬರೀ 5 ಆಪ್ಷನ್ ಹಾಕ್ಬಿಟ್ರೆ ಅದು ಏನು ಮಾಡುತ್ತೆ ಅಂತಂದರೆ, ಕಂಪ್ಯೂಟರೈಸ್ ಸೆಲೆಕ್ಷನ್ನು ಅದು ಯಾವ ಥರ ಅಲಾಟ್ಮೆಂಟ್ ಮಾಡುತ್ತೆ ಅಂತಂದರೆ, ಈಗ 15,000 ರ್ಯಾಂಕ್ಗೆ ಫಸ್ಟ್ ಪ್ರಿಫರೆನ್ಸ್ ನೋಡುತ್ತೆ. ನೀವು ಫಸ್ಟ್ ಪ್ರಿಫರೆನ್ಸ್ ಏನು ಕೊಟ್ಟಿರ್ತೀರೋ RV ಕಾಲೇಜ್, ನಿಮ್ಮ ರಿಸರ್ವೇಷನ್ಗೆ, ನಿಮ್ಮ ರ್ಯಾಂಕ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಅಂತ. 15,000ಕ್ಕೆ 100% ಸಿಗಲ್ಲ RV ಕಾಲೇಜು. ಇದು ಸಿಗಲ್ಲ ಅಂದಾಗ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ಗೆ ಹೋಗುತ್ತೆ. ಸೆಕೆಂಡ್ ಆಪ್ಷನಲ್ಲೂ ಸಿಗೋದಿಲ್ಲ ಅಂತಂದರೆ, ಈ ರ್ಯಾಂಕ್ಗೆ, ಈ ಕಾಲೇಜ್ಗೆ, ಈ ಕ್ಯಾಟಗರಿಗೆ ಸೀಟ್ ಇದೆಯಾ ಅಂತ ನೋಡುತ್ತೆ. ಇದ್ದರೆ ಅಲಾಟ್ ಮಾಡುತ್ತೆ, ಇಲ್ಲ ಅಂತಂದರೆ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ. ಇದನ್ನು ಅಷ್ಟೇ ಚೆಕ್ ಮಾಡ್ತದೆ, ಈ ರ್ಯಾಂಕ್ಗೆ, ಈ ಕ್ಯಾಟಗರಿಗೆ, ಈ ಕಾಲೇಜಲ್ಲಿ ಸೀಟು ಇದಾವಾ, ಸಿಗುತ್ತಾ, ಸಿಗಲಿಲ್ಲ ನೆಕ್ಸ್ಟ್ ಹಿಂಗೇ ನೋಡ್ಕೊಂಡು ಬರುತ್ತೆ. ಈಗ 5th ಗಂಟನೂ ಸಿಗಲಿಲ್ಲ ಅಂದಾಗ ನೆಕ್ಸ್ಟ್ 6th ಹೋಗ್ಬೇಕು. 6th ನೀವು ಆಪ್ಷನ್ನೇ ಎಂಟ್ರಿ ಮಾಡಿಲ್ಲ ಅಂತಂದರೆ ಸೀಟ್ ಅಲಾಟ್ ಮಾಡಲ್ಲ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಎಷ್ಟಾದರೂ ರ್ಯಾಂಕ್ ಇರಲಿ, ಮಿನಿಮಮ್ ಒಂದು 30 ಕಾಲೇಜಸ್ ಸೆಲೆಕ್ಟ್ ಮಾಡಿ. ಮಿನಿಮಮ್ ಹೇಳ್ತಾ ಇರೋದು, ಇನ್ನೂ ಬೇಕಾದ್ರೆ ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮೋರ್ ದ್ಯಾನ್ 30 ಕಾಲೇಜಸ್, 50 ಕಾಲೇಜಸ್ ಸೆಲೆಕ್ಟ್ ಮಾಡಿ. ನೋಡ್ಕೊಳ್ಳಿ ಇಷ್ಟು, ನಿಮಗೆ ಯಾವ್ದು ಬೇಕೋ ಅದನ್ನೇ ಹಾಕಿ. ಫಸ್ಟು ನೀವು ಅಂದ್ಕೊಬಿಟ್ಟಿರ್ತೀರಾ ಏನಪ್ಪ ಅಂತಂದರೆ, ನನಗೆ ಈಗ ನೋಡಿ, ಸಪೋಸ್ 15,000 ರ್ಯಾಂಕ್ ಇರ್ತದೆ, ಯಾವುದೋ ಒಂದು ಕಾಲೇಜ್ ಹಾಕ್ತೀರಾ, ಅಷ್ಟೊಂದು ಫೇಮಸ್ ಇಲ್ಲದೆ ಇರೋ ಕಾಲೇಜ್ ಯಾವುದೋ ಒಂದು ಹಾಕ್ತೀರಾ ಅಂತ. 15,000ಗೆ ಆ ಕಾಲೇಜಲ್ಲಿ ಸೀಟ್ ಇತ್ತು ಅಂತಂದರೆ ನಿಮ್ಮ ರ್ಯಾಂಕ್ಗೆ, ಅದನ್ನೇ ಅಲಾಟ್ ಮಾಡಿಬಿಡ್ತದೆ ಫಸ್ಟ್ ಪ್ರಿಫರೆನ್ಸ್. ಸೆಕೆಂಡ್ಗೆ ಹೋಗಲ್ಲ. ಅವಾಗ ಫಸ್ಟ್ ಪ್ರಿಫರೆನ್ಸಲ್ಲಿ ಸೀಟ್ ಸಿಕ್ತು ಅಂತಂದರೆ ಸೆಕೆಂಡ್ಗೆ ಹೋಗಲ್ಲ, ಥರ್ಡ್ಗೂ ಹೋಗಲ್ಲ. ಫಸ್ಟಲ್ಲಿ ಸಿಕ್ಬಿಡ್ತು ಅಂದರೆ ಮುಗೀತು. ಆಯಿತಾ? ನೋಡಿ, ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಆಪ್ಷನ್ ಎಂಟ್ರಿ ಮಾಡುವಾಗ ಜಾಸ್ತಿ ಆಪ್ಷನ್ಗಳು ಎಂಟ್ರಿ ಮಾಡಿ. 50ಗಿಂತ ಜಾಸ್ತಿ, 50 ಮಿನಿಮಮ್. ಏನು ಕಮ್ಮಿ ರ್ಯಾಂಕ್ ಬಂದಿರೋರಿಗೆ ಏನು ಒಂದು 5-6 ಆಪ್ಷನ್ ಹಾಕಿದ್ರೆ ಸಿಕ್ಬಿಡ್ತದೆ. ಕಮ್ಮಿ ಅಂತಂದರೆ 500 ಒಳಗೆ, 300 ಆ ಥರದವ್ರಿಗೆ. ಅಷ್ಟು ಬಂದಿದ್ರೂ ಒಂದು ಮಿನಿಮಮ್ ಒಂದು 30 ಹಾಕಿ, ಏನು ತೊಂದರೆ ಇಲ್ಲ, ಹಾಕಿ. ನಿಮ್ಗೆ ಸ್ಟಾರ್ಟಿಂಗ್ ಯಾವ್ಯಾವ ಕಾಲೇಜ್ ಬೇಕು ಅದು ಹಾಕೊಳ್ಳಿ.
ನೆಕ್ಸ್ಟ್ಗೆ ಒಂದಷ್ಟು ಚೆನ್ನಾಗಿರೋ ಕಾಲೇಜಸ್ ಪ್ರಿಫರ್ ಮಾಡಿ, ಆಮೇಲೆ ಚೇಂಜ್ ಮಾಡ್ಕೋಬೋದು, ಏನಿಲ್ಲ. ನೋಡಿ, ಫಸ್ಟು ಆಪ್ಷನ್ ಎಂಟ್ರಿ ಕೇಳ್ತಿದೆ. ಆಪ್ಷನ್ ಎಂಟ್ರಿ ಕೇಳಿದಾಗ ನೀವು ಎಷ್ಟು ಕಾಲೇಜಸ್ ಹಾಕಿರ್ತೀರೋ ಜಾಸ್ತಿ ಕಾಲೇಜಸ್ ಹಾಕಿದಷ್ಟು ಒಳ್ಳೇದು, ಗೊತ್ತಾಯ್ತಲ್ಲ. ಯಾಕಂದರೆ ಸಿಗಲಿಲ್ಲ ಅಂದರೆ ಅಲಾಟ್ಮೆಂಟ್ ಮಾಡಿ, ಯಾವ ಕಾಲೇಜ್ ಅಂತ ಅಲಾಟ್ ಮಾಡ್ತಾರೆ. ಈಗ 5 ಹಾಕಿರ್ತೀರ, 5 ಸಿಗ್ತಾ ಇಲ್ಲ ನಿಮಗೆ ಅಂದರೆ ಅವ್ರು ಯಾವುದು ಅಲಾಟ್ ಮಾಡಲ್ಲ. ನೀವು ನೆಕ್ಸ್ಟ್ ಪುನಃ ಇನ್ನೊಂದ್ಸರಿ ಎಂಟ್ರಿ ಮಾಡಬೇಕಾಗುತ್ತೆ. ಅವೆಲ್ಲ ಬೇಡ, ಒಂದು 30 ಹಾಕ್ಬಿಡಿ, ಸಿಗ್ತದೆ ಯಾವ್ದಾರ ಒಂದು, ಆಯಿತಾ. ಆಪ್ಷನ್ ಎಂಟ್ರಿನಲ್ಲಿ ಇಷ್ಟು ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದರೆ ಮಾರ್ಕ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ಅಂದರೆ ಸುಮ್ಮನೆ ಒಂದು ಮಾರ್ಕ್ ಅಲಾಟ್ಮೆಂಟ್. ನೋಡಿ, ಮಾರ್ಕ್ ಅಲಾಟ್ಮೆಂಟ್ ಅಂತ ಫಸ್ಟ್ ಕೊಡ್ತಾರೆ. ಮಾರ್ಕ್ ಅಲಾಟ್ಮೆಂಟಲ್ಲಿ ಈಗ ನೀವು 5 ಆಪ್ಷನ್ 30 ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅಂತೇಳಿ ನಿಮ್ಮ ರ್ಯಾಂಕ್ಗೆ KIT ಮಾರ್ಕ್ ಅಲಾಟ್ಮೆಂಟಲ್ಲಿ ಇದು ಸಿಗುತ್ತೆ ಅಂದ್ಕೊಳ್ಳಿ. ನಿಮಗೆ ಇದು ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿದೆ ಅಂದರೆ ಹೆಚ್ಚು ಕಮ್ಮಿ ಒಂದು 95% ಇದೇ ಸಿಗುತ್ತೆ ಅನ್ನೋ ಅಂದಾಜು ಮಾರ್ಕ್ ಅಲಾಟ್ಮೆಂಟ್ ಅಂತಂದರೆ. ಅಥವಾ ಇದ್ರ ಮೇಲ್ಗಡೆದು ಸಿಗ್ಬೋದು, ಹೇಳೋಕ್ಕಾಗಲ್ಲ. ನಿಮಗೆ ಇದು ಸಿಕ್ಕಿದೆ ಅಂದಮೇಲೆ ಬೇಕಾದ್ರೆ ನೀವು ಮಾರ್ಕ್ ಅಲಾಟ್ಮೆಂಟ್ ನೋಡ್ಕೊಂಡು ಬೇಕಾದ್ರೆ ಆಪ್ಷನ್ಗಳನ್ನ ಇಂಟರ್ಚೇಂಜ್ ಮಾಡ್ಕೋಬೋದು. ಇದು ಸಿಗ್ತೈತೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿರೋವೆಲ್ಲ ಸಿಗ್ತವೆ ಅಂತ, ನೆಕ್ಸ್ಟ್ ಆಪ್ಷನ್ಗಳೆಲ್ಲ ಸಿಗ್ತವೆ ಅಂತ. ನಿಮ್ಗೆ ಏನಾದ್ರು ಇದು ಇಷ್ಟ ಇಲ್ಲ ಅಂತಂದರೆ ಇದನ್ನ ಮೇಲ್ ಹಾಕೋಬೋದು. ಬಟ್ ಇದನ್ನ ಮೇಲ್ ಹಾಕಿ ಇದನ್ನ ಕೆಳಗೆ ಹಾಕೊಂಡ್ರೆ ಏನು ಯೂಸ್ ಇಲ್ಲ. ಈಗ ನೆಕ್ಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಕ್ಕಿದೆ ಅಂತಂದರೆ ನೆಕ್ಸ್ಟು RVನೂ ರಿಯಲ್ ಅಲಾಟ್ಮೆಂಟಲ್ಲಿ RVನೂ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇದಂತೂ ಗ್ಯಾರಂಟಿ ಆಲ್ಮೋಸ್ಟ್ ಕನ್ಫರ್ಮ್ ಇರ್ತದೆ, 99% ಕನ್ಫರ್ಮ್ ಇರ್ತದೆ. ನೀವು ಸೆಕೆಂಡ್ ಆಪ್ಷನ್ ಸಿಗ್ತೈತೆ ಅಂತಂದರೆ ಸೆಕೆಂಡ್ ಆಪ್ಷನ್ಗೆ ಯಾವ ಕಾಲೇಜ್ ಹಾಕಿದ್ರೂ ಸಿಕ್ಬಿಡ್ತದೆ ಅಂತ ಏನಿಲ್ಲ. ಈಗ ಸೆಕೆಂಡ್ ಆಪ್ಷನ್ ಸಿಗ್ತೈತೆ, ಇದನ್ನ ತಂದು ಇಲ್ಲ ಹಾಕ್ಬಿಟ್ರೆ ಇದೇ ಸಿಕ್ಬಿಡಲ್ಲ ನಿಮಗೆ, ಪುನಃ ಇದೇ ಸಿಗ್ತದೆ. ಫಸ್ಟ್ ಆಪ್ಷನ್ಗೆ ಹಾಕೊಂಡ್ರೆ ಇದೇ ಸಿಗುತ್ತೆ. ಮಾರ್ಕ್ ಅಲಾಟ್ಮೆಂಟಲ್ಲಿ ಯೂಶಲಿ ಯಾವ್ದು ಸಿಕ್ಕಿರ್ತದೋ ಸ್ವಲ್ಪ 99% ಅದೇ ಸಿಗೋದು, ಆಯಿತಾ. ಆಲ್ಮೋಸ್ಟ್ ಒಂದೊಂದ್ಸಲಿ ಮೇಲ್ಗಡೆದು ಸಿಗ್ಬೋದು, ಹೇಳೋಕ್ಕಾಗಲ್ಲ. ನಿಮ್ಮ ಸ್ಟಾರ್ ಚೆನ್ನಾಗಿದ್ರೆ ಫಸ್ಟ್ ಪ್ರಿಫರೆನ್ಸೇ ಸಿಗ್ಬೋದು. ಇದು ಮಾರ್ಕ್ ಅಲಾಟ್ಮೆಂಟ್ ಅಂತಂದರೆ ನಿಮ್ಗೆ ಗೊತ್ತಾಯ್ತದೆ ಯಾವ ಕಾಲೇಜು ನನಗೆ ಸಿಗ್ಬೋದು ಅಂತ. ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿದೆ, ರಿಯಲ್ ಅಲಾಟ್ಮೆಂಟಲ್ಲೂ ಸಿಗ್ಬೋದು, ಅಥವಾ ಒಂದು ಮೇಲೆ ಹೋಗ್ಬೋದು ಅಥವಾ ಒಂದು ಕೆಳಗೋ ಬರ್ಬೋದು, ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಮೇಲಾದ್ರೂ ಬರ್ಬೋದು, ಕೆಳಗಾದ್ರೂ ಬರ್ಬೋದು, ಎಲ್ಲಾದರೂ ಬರ್ಬೋದು, ಆಯಿತಾ. ಇದು ನೆಕ್ಸ್ಟ್ ಪ್ರೊಸೀಜರ್. ಫಸ್ಟ್ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು. ಒಂದು ಸೀಕ್ರೆಟ್ ಕೋಡ್ ಕೊಡ್ತಾರೆ, ಅದನ್ನು ಯೂಸ್ ಮಾಡೋ ಮಾರ್ಕ್ ಆಪ್ಷನ್ ಎಂಟ್ರಿ ಮಾಡಿ ಅಂತ ಕೇಳ್ತಾರೆ. ಆಪ್ಷನ್ ಎಂಟ್ರಿನಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಮಾರ್ಕ್ ಅಲಾಟ್ಮೆಂಟ್ ಅಂತ ಫಸ್ಟ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ಬಂದ ತಕ್ಷಣ ಬೇಕಾದ್ರೆ ನೀವು ಇಂಟರ್ಚೇಂಜ್ ಮಾಡ್ಕೋಬೋದು, ಯಾವ್ದು ಬೇಕಾದ್ರೆ ಇಂಟರ್ಚೇಂಜ್ ಮಾಡ್ಬೋದು. ಇಂಟರ್ಚೇಂಜ್ ಮಾಡಾದ್ಮೇಲೆ ನೆಕ್ಸ್ಟ್ ರಿಯಲ್ ಅಲಾಟ್ಮೆಂಟ್ ಅಂತ ಬರುತ್ತೆ. ರಿಯಲ್ ಅಲಾಟ್ಮೆಂಟ್ ನೋಡಿ, ಮಾರ್ಕ್ ಅಲಾಟ್ಮೆಂಟ್ ಬಂದ ತಕ್ಷಣ ನೀವು ಇಂಟರ್ಚೇಂಜ್ ಮಾಡಿದಾಗ ರಿಯಲ್ ಅಲಾಟ್ಮೆಂಟ್ ಅಂತ ನೆಕ್ಸ್ಟ್ ಬರುತ್ತೆ. ಆ ರಿಯಲ್ ಅಲಾಟ್ಮೆಂಟಲ್ಲಿ ಏನು ಸಿಕ್ಕಿರ್ತದೋ, ಈಗ ಮಾರ್ಕ್ ಅಲಾಟ್ಮೆಂಟಲ್ಲಿ ಇದು ಸಿಕ್ಕಿದೆ, ನೆಕ್ಸ್ಟ್ ರಿಯಲ್ ಅಲಾಟ್ಮೆಂಟಲ್ಲಿ ಇದೇ ಸಿಕ್ತು ಅಂತ ನೆಕ್ಸ್ಟ್ ರಿಯಲ್ ಅಲಾಟ್ಮೆಂಟ್ ಬರುತ್ತೆ. ಇದೇ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಪ್ರೊಸೀಜರ್ ಬಂದು ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ. ಚಾಯ್ಸ್ ಎಂಟ್ರಿ ನೋಡಿ, ಫಸ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್, ನೆಕ್ಸ್ಟು ಆಪ್ಷನ್ ಎಂಟ್ರಿ, ನೆಕ್ಸ್ಟ್ ಮಾರ್ಕ್ ಅಲಾಟ್ಮೆಂಟ್, ನೆಕ್ಸ್ಟ್ ರಿಯಲ್ ಅಲಾಟ್ಮೆಂಟ್, ನೆಕ್ಸ್ಟ್ ಚಾಯ್ಸ್ ಎಂಟ್ರಿ. ನೋಡಿ, ಚಾಯ್ಸ್ ಎಂಟ್ರಿನಲ್ಲಿ 3 ಚಾಯ್ಸ್ ಬರುತ್ತದೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ನೋಡಿ, ತುಂಬ ಇಂಪಾರ್ಟೆಂಟು ಇದು. ಇಲ್ಲಿ ನೀವೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಸೀಟ್ ಪ್ರಾಬ್ಲಮ್ ಆಗುತ್ತೆ. ನೋಡಿ, ನಿಮಗೆ ಚಾಯ್ಸ್ 1 ಅಂದರೆ ಏನಪ್ಪ ಅಂತಂದರೆ, ಈಗ ನಿಮಗೆ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಕ್ಕಿದೆ ಸೀಟು, ಅದೇ ಸೀಟೇ ಬೇಕು ನಮಗೆ, ಬೇರೆ ಇನ್ನೇನು ನಾನು ನೆಕ್ಸ್ಟ್ ರೌಂಡಲ್ಲಿ ಕಾಂಪೀಟ್ ಮಾಡಲ್ಲ, ಬೇಕಾಗಿಲ್ಲ, ಇದೇ ಸೀಟ್ ಬೇಕು ಅಂತಂದರೆ ನೀವೇನು ಮಾಡಬೇಕು, ಚಾಯ್ಸ್ 1 ಕೊಡಬೇಕು. ಚಾಯ್ಸ್ 1 ಅಂತಂದರೆ ನನಗೆ ಸಿಕ್ಕಿರೋ ಸೀಟು ನನಗೆ ತೃಪ್ತಿ ತಂದಿದೆ, ನಾನು ಸ್ಯಾಟಿಸ್ಫೈ ಆಗಿದ್ದೀನಿ, ನೆಕ್ಸ್ಟ್ ರೌಂಡಲ್ಲಿ ನಾನು ಬರಲ್ಲ, ಅದಕ್ಕೆ ಅಡ್ಮಿಷನ್ ಆಗಿಬಿಡ್ತೀನಿ ಅಂತಂದರೆ ಚಾಯ್ಸ್ 1 ಕೊಡಬೇಕು, ಆಯಿತಾ. ನೆಕ್ಸ್ಟು ಚಾಯ್ಸ್ 2 ಅಂತಂದರೆ, ಸಪೋಸ್ ನಿಮಗೆ RV ಬೇಕಾಗಿರ್ತದೆ, ಈ ಥರ ಏನಾರು ಕೊಟ್ಟಿದ್ರೆ ಸೆಕೆಂಡ್ ಆಪ್ಷನ್ AIT ಸಿಕ್ಕಿರ್ತದೆ ಫಸ್ಟ್ ರೌಂಡಲ್ಲಿ,
ನನಗೆ AIT ಬೇಡಪ್ಪ RV ಬೇಕು, ಇನ್ನೊಂದು ಚಾನ್ಸ್ ಟ್ರೈ ಮಾಡ್ತೀನಿ, ನೆಕ್ಸ್ಟ್ ರೌಂಡು ಕಾಂಪೀಟ್ ಮಾಡ್ತೀನಿ ಅಂತಂದರೆ ನೋಡಿ ಚಾಯ್ಸ್ 2ಗೆ ಹೋಗ್ಬೋದು. ಚಾಯ್ಸ್ 2 ಅಂತಂದರೆ ಏನಪ್ಪ ಅಂತಂದರೆ ನಿಮಗೆ ಈ ಸೀಟು ರಿಸರ್ವ್ ಇರ್ತದೆ. ಅಂದರೆ ಸಪೋಸ್ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ RV ಸಿಗಲಿಲ್ಲ ಅಂದರೆ ಇದು ಇರ್ತದೆ, ಇದಕ್ಕೆ ಸೇರ್ಕೋಬೋದು ನೀವು. ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ, ಒಂದು 15 days 20 days ಲೇಟ್ ಆಗುತ್ತೆ. ಇಲ್ಲ ಸರ್ ಲೇಟ್ ಆದರೂ ಪರವಾಗಿಲ್ಲ, ನಾನು ವೆಯ್ಟ್ ಮಾಡ್ತೀನಿ ಅಂತಂದರೆ ಸಪೋಸ್ ನಿಮಗೆ ಸೆಕೆಂಡ್ ರೌಂಡಲ್ಲಿ RV ಕಾಲೇಜ್ ಸಿಕ್ಕಿಲ್ಲ ಅಂದರೆ ಇದು ಕನ್ಫರ್ಮ್ ಇರ್ತದೆ, ಇದು ರಿಸರ್ವ್ ಇದ್ದಂಗೆ. ಅವಾಗ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ RV ಕಾಲೇಜ್ ಸಿಕ್ಕಿಲ್ಲ ಅಂದರೆ ಇದಕ್ಕೆ ಅಡ್ಮಿಷನ್ ಆಗ್ಬೋದು. ಅದನ್ನು ಮಾಡಬೇಕು ಅಂತಂದರೆ ಚಾಯ್ಸ್ 2 ಫಸ್ಟ್ ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲಿ ಏನು ಸಿಕ್ಕಿದೆ ಅದೇ ನಮಗೆ ಇಲ್ಲಪ್ಪ ಇದಕ್ಕೆ ಸೇರ್ಕೊಬಿಡ್ತೀನಿ, ನಾನು ನೆಕ್ಸ್ಟ್ ರೌಂಡ್ ಬರಲ್ಲ ಅಂದರೆ ಚಾಯ್ಸ್ 1 ಕೊಟ್ಬಿಡಿ, ಒಂದು ರೆಸಿಪ್ಟ್ ಬರುತ್ತೆ, ಹೋಗಿ ಫೀಸ್ ಕಟ್ಬಿಟ್ರೆ ಅಡ್ಮಿಷನ್ ಆಗ್ಬೋದು. ಇಲ್ಲ ನನಗೆ RV ಕಾಲೇಜ್ ಬೇಕಾಗಿತ್ತು, ನೆಕ್ಸ್ಟ್ ರೌಂಡ್ಗೆ ಕಾಂಪೀಟ್ ಮಾಡ್ತೀನಿ ಅಂತಂದರೆ ಚಾಯ್ಸ್ 2 ಕೊಟ್ಬಿಡ್ಬೇಕು. ಚಾಯ್ಸ್ 2 ಕೊಟ್ಟಾಗ ಇದು ನಿಮಗೆ ರಿಸರ್ವ್ ಇರ್ತದೆ. ಬೈ ಚಾನ್ಸ್ ಸೆಕೆಂಡ್ ರೌಂಡಲ್ಲಿ RV ಕಾಲೇಜ್ ಸಿಕ್ಕಿಲ್ಲ ಅಂದರೆ ಇದಂತೂ ಇರ್ತದೆ, ಇದಕ್ಕೆ ಸೇರ್ಕೋಬೋದು. ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಏನಾದ್ರು RV ಕಾಲೇಜ್ ಸಿಕ್ಬಿಟ್ರೆ ಇದು ಹೊಟ್ಟೋಗ್ಬಿಡ್ತದೆ, ಆಟೋಮೆಟಿಕ್ಕಾಗಿ ಇದು ಹೊಟ್ಟೋಗ್ಬಿಡ್ತದೆ, ನೀವು ಇಲ್ಲಿಗೆ ಸೇರ್ಕೋಬೇಕು. ಸೆಕೆಂಡ್ ರೌಂಡಲ್ಲಿ RV ಕಾಲೇಜ್ ಏನಾರು ಸಿಕ್ಬಿಟ್ರೆ ಫಸ್ಟ್ ಚಾಯ್ಸ್ ಮೇಲ್ಗಡೆ ಮಾತ್ರ ನೋಡ್ತದೆ. ಸೆಕೆಂಡ್ ರೌಂಡಲ್ಲಿ ಬರೀ ಮೇಲಿರೋದು ಮಾತ್ರ, ಇಲ್ಲಿ ಡೌನ್ ಇರೋದು ಏನು ಚೆಕ್ ಮಾಡೋಕೆ ಹೋಗಲ್ಲ. ನಿಮ್ಗೆ ಸಿಕ್ಕಿದ್ರೆ ಮೇಲ್ಗಡೆ ಸಿಕ್ಕಿದ್ರೆ ಮಾತ್ರ ಚೇಂಜ್ ಆಗುತ್ತೆ, ಇಲ್ಲ ಅಂತಂದರೆ ಇದೇ ಸಿಗುತ್ತೆ. ಸರಿನಾ? ನಿಮ್ಗೇನಾದರೂ ಮೇಲ್ಗಡೆ ಇರೋ ಆಪ್ಷನ್ಗಳು ಬೇಕು ಅಂತಂದರೆ ನಾನು ಸುಮ್ಮನೆ ಎಕ್ಸಾಂಪಲ್ ತಗೊಂಡಿದ್ದೀನಿ, ಮೇಲೆ ಒಂದೇ ಇರಬೇಕಂತೇನಿಲ್ಲ. ನಿಮಗೆ 5ನೇ ಆಪ್ಷನ್ ಸಿಕ್ಕಿರ್ತದೆ, 5ನೇದು ನಿಮ್ಗೇನು ಇಷ್ಟ ಇರಲ್ಲ ಅಂದ್ಕೊಳ್ಳಿ, 4 ಬೇಕಾಗಿರ್ತದೆ, 3 ಇಷ್ಟರಲ್ಲಿ ಯಾವುದೋ ಒಂದು ಬೇಕಾಗಿರ್ತದೆ. ಆವಾಗ ನೀವು ಚಾಯ್ಸ್ 2ಗೆ ಹೋಗ್ಬೇಕು. ಚಾಯ್ಸ್ 2 ಕೊಟ್ಟಾಗ ಏನು, ಚಾಯ್ಸ್ 2 ಕೊಟ್ಟರೆ ನಿಮ್ಗೆ ಸಿಕ್ಕಿರೋ ಸೀಟು ರಿಸರ್ವಲ್ಲಿ ಇರ್ತದೆ. ಮೇಲ್ಗಡೆದು ನೋಡುತ್ತೆ, ನಿಮಗೆ 5ನೇ ಆಪ್ಷನ್ ಸಿಕ್ಕಿದ್ರೆ ಮೇಲೆ 4 ಏನಾರ ಸಿಗ್ತಾ ಇದೆಯಾ, ನೆಕ್ಸ್ಟ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಇದೆಯಾ ಅಂತ. ಅದೇನಾರು ಸಿಕ್ತು ಅಂದರೆ ಅಲಾಟ್ ಮಾಡ್ತದೆ. ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಇವು 4ರಲ್ಲಿ ಯಾವ್ದಾದ್ರು ಒಂದು ಅಲಾಟ್ ಮಾಡಿದಾಗ ಸಪೋಸ್ ನಿಮಗೆ 5 ಏನಾದ್ರು ಸಿಕ್ಕಿದ್ರೆ, ನಾನು ಹೇಳ್ತಾ ಇರೋದು 5 ಏನಾದ್ರೂ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿ, ರಿಯಲ್ ಅಲಾಟ್ಮೆಂಟಲ್ಲೂ ಸಿಕ್ಕಿ, ನೀವು ಚಾಯ್ಸ್ ಎಂಟ್ರಿ ಮಾಡುವಾಗ ಚಾಯ್ಸ್ 2 ಎಂಟ್ರಿ ಮಾಡಿದರೆ ನಿಮಗೆ ಸೆಕೆಂಡ್ ರೌಂಡ್ಗೆ ನೀವು ಹೋಗ್ಬೋದು. ಸೆಕೆಂಡ್ ರೌಂಡಲ್ಲಿ ಏನಪ್ಪ ಮಾಡುತ್ತೆ ಅಂತಂದರೆ ಇವು 4 ನಿಮ್ಗೆ ಏನಾದ್ರು ಸಿಗುತ್ತಾ ಅಂತ ನೋಡುತ್ತೆ. ಸಿಕ್ಕಿದ್ರೆ 4ರಲ್ಲಿ ಯಾವ್ದಾದ್ರು ಒಂದು ಅಲಾಟ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಸಪೋಸ್ ನಿಮಗೆ ಇದು ಸಿಕ್ಬಿಡ್ತು ಅಂದ್ಕೊಳ್ಳಿ, ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೆಕೆಂಡ್ ರೌಂಡ್ 5th ಸಿಕ್ಕಿದ್ದಾಗ, ಆಯಿತಾ, ಅವಾಗ ಇಲ್ಲಿ 5th ಸಿಕ್ಕಿರ್ತದಲ್ಲ, ಇದು ಹೊಟ್ಟೋಗ್ಬಿಡ್ತದೆ, ಇದಕ್ಕೆ ನೀವು ಅಡ್ಮಿಷನ್ ಆಗಬೇಕು. ಆಯಿತಾ? ಸಪೋಸ್ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಯಲ್ ಅಲಾಟ್ಮೆಂಟಲ್ಲಿ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಕ್ಕಿ ಫಸ್ಟ್ ಪ್ರಿಫರೆನ್ಸಲ್ಲಿ ನೀವು RV ಕಾಲೇಜ್ ಕೊಟ್ಟಿದ್ರೆ ಚಾಯ್ಸ್ 2 ಅಂತ ಎಂಟ್ರಿ ಮಾಡಿದಾಗ ನಿಮ್ಗೇನಾದ್ರೂ ಸೆಕೆಂಡ್ ರೌಂಡಲ್ಲಿ ಇದು ಸಿಕ್ಕಿದ್ರೆ ಇದು ಹೊಟ್ಟೋಗ್ಬಿಡ್ತದೆ. ಇದು ಸಿಗಲಿಲ್ಲ ಅಂದರೆ ಇದಂತೂ ಇರ್ತದೆ, ಇಲ್ಲಿಗೆ ಅಡ್ಮಿಷನ್ ಆಗ್ಬೋದು ಚಾಯ್ಸ್ 2 ಕೊಟ್ಟರೆ. ಸರಿನಾ? ಚಾಯ್ಸ್ 1 ಅಂತಂದರೆ ನಮ್ಗೇನು ಸಿಕ್ಕಿದೆ ಅದು ಸ್ಯಾಟಿಸ್ಫೈಡು, ನೆಕ್ಸ್ಟ್ ರೌಂಡ್ಗೆ ನಾನು ಕಾಂಪೀಟ್ ಮಾಡ್ತಾ ಇಲ್ಲ, ಅಡ್ಮಿಷನ್ ಆಗ್ಬಿಡೋದು. ಚಾಯ್ಸ್ 2 ಅಂತಂದರೆ ನಿಮಗೆ ಸಿಕ್ಕಿರೋ ಸೀಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅದು ರಿಸರ್ವಲ್ಲಿ ಇರ್ತದೆ. ನೀವು ನೆಕ್ಸ್ಟ್ ರೌಂಡ್ಗೆ ಹೋದಾಗ ಅದ್ರ ಮೇಲ್ಗಡೆದು ಏನಾದ್ರು ಸಿಕ್ಕಿದ್ರೆ ನಿಮ್ಗೆ ಸಿಕ್ಕಿರೋದು ಹೊಟ್ಟೋಗ್ಬಿಡ್ತದೆ, ಮೇಲೆ ಯಾವ್ದು ಇರ್ತದೆ ಅದಕ್ಕೆ ಸೇರ್ಕೋಬೋದು. ಬೈ ಚಾನ್ಸ್ ಮೇಲಿರೋದು ಸಿಗಲಿಲ್ಲ ಅಂತಂದರೆ ನಿಮ್ಗೆ ಯಾವ್ದು ಸಿಕ್ಕಿರ್ತದೆ ಅದಕ್ಕೆ ಅಡ್ಮಿಷನ್ ಆಗ್ಬೋದು, ಇದು ರಿಸರ್ವಲ್ಲಿ ಇರ್ತದೆ. ಇನ್ನೂ ಒಂದಿದೆ ಚಾಯ್ಸ್ 3. ನೋಡಿ, ಚಾಯ್ಸ್ 3 ಎಂಟ್ರಿ ಮಾಡಿದಾಗ ನಿಮಗೆ ಸಿಕ್ಕಿರೋ ಸೀಟ್ನ ಸರೆಂಡರ್ ಮಾಡಿಬಿಡ್ತೀರಿ. ಸರೆಂಡರ್ ಮಾಡೋದು ಅಂತ ಹೊಸದಾಗಿ ಆಪ್ಷನ್ಗಳು ಎಂಟ್ರಿ ಮಾಡೋದು. ಪುನಃ ಸಿಕ್ಕಿರೋ ಸೀಟ್ನ ಸರೆಂಡರ್ ಮಾಡೋದು. ನೀವು ಸಿಕ್ಕಿರೋ ಸೀಟ್ ರಿಸರ್ವ್ ಇಲ್ಲ, ನೆಕ್ಸ್ಟ್ ಪುನಃ ಆಪ್ಷನ್ ಎಂಟ್ರಿಗಳು ಮಾಡಬೇಕು. ನೋಡಿ, ಯಾವುದೇ ಕಾರಣಕ್ಕೂ ನೆನ್ಪಿಟ್ಕೊಳ್ಳಿ, ಇದನ್ನು ಮಾತ್ರ ಹಾಕಕ್ಕೆ ಹೋಗ್ಬೇಡಿ, ಇದನ್ನು ಹಾಕಕ್ಕೆ ಹೋಗ್ಬೇಡಿ. ಇಲ್ಲ ಚಾಯ್ಸ್ 1 ಹೊಟ್ಟೋಗ್ಬಿಡಿ, ಇಲ್ಲ ಚಾಯ್ಸ್ 2ಗೆ ಹೋಗಿ ಇನ್ನೊಂದು ರೌಂಡ್ ಕಾಂಪೀಟ್ ಮಾಡಿ, ಏನಾಗಲ್ಲ. ಸರಿನಾ? ಯಾಕಪ್ಪ ಇದು ಬೇಡ ಅಂತಂದರೆ ಚಾಯ್ಸ್ 3 ಎಂಟ್ರಿ ಮಾಡಿಬಿಟ್ರೆ ನಿಮಗೆ ನಿಮ್ಗೆ ಸಿಕ್ಕಿರೋ ಸೀಟು ಸರೆಂಡರ್ ಮಾಡಿಬಿಟ್ಟಿರ್ತೀರ, ನೆಕ್ಸ್ಟ್ ಪುನಃ ಫ್ರೆಶ್ ಆಗಿ ಹಾಕಬೇಕು. ಸೆಕೆಂಡ್ ರೌಂಡಲ್ಲಿ ಏನಾಗ್ಬಿಡ್ತದೆ ಅಂತಂದರೆ ಫಸ್ಟ್ ರೌಂಡಲ್ಲಿ ಎಷ್ಟೊಂದು ಅಲಾಟ್ಮೆಂಟ್ ಆಗೋಗಿರ್ತದೆ. ಸೆಕೆಂಡ್ ರೌಂಡ್ ಏನು ಮಾಡ್ತಾರೆ, ಯಾವುದಾದ್ರು ಉಳ್ಕೊಂಡಿದೆ ಅದು ಮಾತ್ರ, ಯಾವ್ಯಾವ ಕಾಲೇಜಲ್ಲಿ ಸೀಟ್ ಉಳ್ಕೊಂಡಿದೆ ಅದು ಮಾತ್ರ ಎಂಟ್ರಿ ಮಾಡಬೇಕಾಗತ್ತೆ ನೀವು. ಅದರಿಂದ ಚಾಯ್ಸ್ 3 ಬೇಡ, ಯಾವುದೇ ಕಾರಣಕ್ಕೂ ಚಾಯ್ಸ್ 3 ಹಾಕೋಕೆ ಹೋಗ್ಬಿಡಿ. ಚಾಯ್ಸ್ 1 ಎಂಟ್ರಿ ಬೇಗ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೆ ಯಾವ ಕಾಲೇಜ್ ಇಷ್ಟ ಆಗಿರೋ ಕಾಲೇಜಸ್ ಸಿಕ್ಬಿಟ್ಟಿದ್ರೆ ಅಡ್ಮಿಷನ್ ಆಗಿಬಿಡಿ. ಇಲ್ಲ ಸರ್ ನೆಕ್ಸ್ಟು ರೌಂಡಲ್ಲಿ ಕಾಂಪೀಟ್ ಮಾಡ್ತೀನಿ ಅಂದರೆ ಚಾಯ್ಸ್ 2 ಬನ್ನಿ. ಆಯಿತಾ? ನೋಡಿ, ನಿಮಗೆ ಸೀಟ್ ಸೆಲೆಕ್ಷನ್ ಪ್ರಾಸೆಸ್ ಹೆಂಗೆ, ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು, ರ್ಯಾಂಕ್ ಹೆಂಗೆ ಕೊಡ್ತಾರೆ,
ಏನೇನು ಪ್ರೊಸೀಜರ್ಸ್ ಇರ್ತವೆ ಅಂತ ನಿಮಗೆ ಹೇಳ್ಕೊಟ್ಟೆ. ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನ ಹಂಗೆ ನಾನು ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.